ಪರಮಾತ್ಮ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಚಿತ್ರ ನಿರ್ದೇಶಕ ಯೋಗರಾಜ್ ಭಟ್ ಸಂತೋಷ್ ಥಿಯೇಟರ್ಗೆ ಭೇಟಿ ನೀಡಿ ಚಿತ್ರ ವೀಕ್ಷಿಸಿದರು. ಭಟ್ಟರು ಥಿಯೇಟರ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತು. ತಮ್ಮ ನೆಚ್ಚಿನ ನಿರ್ದೇಶಕ ಭಟ್ಟರಿಗೆ ಶುಭ ಕೋರಿದರು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಹೊಸ ಹುಡುಗಿ ಕೈಯಲ್ಲಿ ಕೆಂಪಾದ ಗೋರಂಟಿ, ಹಳೆ ಗೆಳತಿ ಕೆಮ್ಮಿದರೆ ಪ್ರಳಯಾನೆ ಗ್ಯಾರಂಟಿ. ಒಬ್ಬಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ. ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಬಹುನಿರೀಕ್ಷಿತ ಪರಮಾತ್ಮ ಚಿತ್ರ ವೀಕ್ಷಣೆಗೆ ಜನರು ಮುಗಿಬಿದ್ದರು. ಸಂತೋಷ್ ಥಿಯೇಟರ್ ಬಳಿ ಬೆಳಗ್ಗಿನಿಂದಲೇ ಅಭಿಮಾನಿಗಳ ದಂಡೆ ಕಾದಿತ್ತು. ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದರಿಂದ ಕೆರಳಿದ ಪ್ರೇಕ್ಷಕರು ಥಿಯೇಟರ್ ಮಾಲೀಕರ ವಿರುದ್ಧ ಕಿಡಿಕಾರದರು. ಹೀಗಾಗಿ ಸ್ಥಳದಲ್ಲಿದ್ದ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಜನರನ್ನು ಚದುರಿಸಿದರು. ಈ ಕುರಿತು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅಶೋಕ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಬಿಡುಗಡೆಗೂ ಮುಂಚೆನೆ ದಾಖಲೆಗಳನ್ನು ಬರೆದಂತಹ ಪರಮಾತ್ಮ ಚಿತ್ರದ ವೀಕ್ಷಣೆಗೆ ಜನ ಇವತ್ತು ಮುಗಿಬಿದ್ದಿದ್ದಾರೆ. ತುಂಬಾ ಕ್ರೇಜ್ ಹುಟ್ಕೊಂಡಿದೆ ಪರಮಾತ್ಮನ ಬಗ್ಗೆ. ಜನ ಏನು ಹೇಳ್ತಾರೆ, ಯಾವ ರೀತಿ ಸಂಭ್ರಮ ಇದೆ ಅಲ್ಲಿ? ಗುರುಪ್ರಸಾದ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ಯೋಗರಾಜ್ ಭಟ್ ಮತ್ತು ಪುನೀತ್ ಕಾಂಬಿನೇಷನ್ ಸಿನಿಮಾ ಆಗಿರೋದ್ರಿಂದ ಈಗಾಗಲೇ ಸಾಕಷ್ಟು ನಿರೀಕ್ಷೆ, ಕುತೂಹಲ ಅಭಿಮಾನಿಗಳಲ್ಲಿತ್ತು. ಇವತ್ತು ಎಲ್ಲೆಡೆ ಅದ್ಭುತವಾದಂತ ರೆಸ್ಪಾನ್ಸ್ ಇದೆ. ನಾವೀಗ ವೀರೇಶ್ ಥಿಯೇಟರ್ ನಲ್ಲಿ ನೋಡಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಲ್ಲಿ ನಡೆದಿದ್ದು. ನಿನ್ನೆ ರಾತ್ರಿನೇ ಟಿಕೆಟ್ ಅಂದ್ರೆ ಮುಂಗಡ ಬುಕ್ಕಿಂಗ್ ಇದ್ದಿದ್ರಿಂದ ಈಗಾಗಲೇ ಮಾರ್ನಿಂಗ್ ಶೋ ಮತ್ತೆ ಮ್ಯಾಟ್ನಿ ಶೋ ಟಿಕೆಟ್ಗಳು ಮೊದಲೇನೆ ಸೋಲ್ಡ್ ಔಟ್ ಆಗಿದೆ. ಮತ್ತೆ ಫಸ್ಟ್ ಶೋ ಟಿಕೆಟ್ಗಳು ಈಗ ಆಲ್ರೆಡಿ ಬಹುತೇಕ ಸೋಲ್ಡ್ ಔಟ್ ಆಗಿದೆ ಅಂತಲೇ ಹೇಳ್ಬೋದು. ಮಿಕ್ಕಂತೆ ಈಗಾಗಲೇ ಅಭಿಮಾನಿಗಳು ಥಿಯೇಟರ್ ಒಳಗಡೆ ನಾವು ಕುತ್ಕೊಂಡು ನೋಡುವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಸಿನಿಮಾದ ಡೈಲಾಗ್ ಗಳನ್ನ ಎಂಜಾಯ್ ಮಾಡ್ತಾ ಇದ್ರು. ಯೋಗರಾಜ್ ಭಟ್ ಅವರ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ರು. ಸ್ವಲ್ಪ ಎಷ್ಟೇ ಡೈಲಾಗ್ ಗಳನ್ನ ಪುನೀತ್ ಹೇಳ್ತಾ ಇದ್ದಾರೆ. ಹಿಂದಿನ ಎಲ್ಲಾ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಅವ್ರ ಪಾತ್ರ ತೀರಾ ಭಿನ್ನವಾಗಿದೆ ಅನ್ನುವಂಥದ್ದು. ಪುನೀತ್ ಈಗ ವೀರ ಚಿತ್ರಮಂದಿರಕ್ಕೆ ಈಗಾಗಲೇ ಬಂದು ಈ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸುಮಾರು 15-20 ನಿಮಿಷ ತಮ್ಮ ಪರಮಾತ್ಮ ಸಿನಿಮಾವನ್ನ ನೋಡಿದ್ರು. ಅವ್ರಿಗೂ ಸಹ ಸಾಕಷ್ಟು ಖುಷಿ ಆಯ್ತು. ಒಟ್ಟಾರೆ ಇವತ್ತಿನ ರೆಸ್ಪಾನ್ಸ್ ಏನಿದೆ, ಇವತ್ತಿನ ರೆಸ್ಪಾನ್ಸ್ ನಲ್ಲಿ ಇಡೀ ಪರಮಾತ್ಮ ಸಿನಿಮಾದ ಯಶಸ್ಸು ಎಲ್ಲ ನಿರ್ಧಾರ ಆಗುತ್ತೆ. ಆದ್ರೆ ಎಲ್ಲೆಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಗುರುಪ್ರಸಾದ್, ಓಕೆ, ಚಿತ್ರವನ್ನ ವೀಕ್ಷಿಸಿ ಬಂದಂತಹ ಪುನೀತ್ ಅವರು ಏನಾದ್ರು ಮಾಧ್ಯಮಗಳೊಂದಿಗೆ ಮಾತಾಡಿದ್ರ, ಜನಗಳು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಚಿತ್ರವನ್ನ ಅಂತ ಏನಾದ್ರು? ಅವರು ಸಹಜವಾಗಿ ಅವ್ರಿಗೂ ಕೂಡ ಖುಷಿಯಾಗಿದೆ. ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಅವ್ರಿಗೆ ಬಂದಿದೆ. ಈಗ ಆಲ್ರೆಡಿ ತುಮಕೂರಿನಲ್ಲಿ ಬೆಳಿಗ್ಗೆ 7:30 ಶೋಗೆ ಮೊದಲೇ ಒಂದು ಶೋ ಆರಂಭ ಆಗಿದ್ರಿಂದ ಅಲ್ಲಿಂದನೂ ಕೂಡ ಅವರಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇಲ್ಲಿ ಕುತ್ಕೊಂಡು ನೋಡುವಂತ ಸಂದರ್ಭದಲ್ಲೂ ಸಹ ಅಭಿಮಾನಿಗಳು ಪ್ರತಿ ಡೈಲಾಗ್ ಬರುವಾಗ, ಹಾಡುಗಳು ಬರುವಾಗ ಶಿಳ್ಳೆ ಹೊಡಿತಾ ಕೇಕೆ ಹಾಕ್ತಾ ಸಿನಿಮಾನ ಎಂಜಾಯ್ ಮಾಡ್ತಿದ್ರಿಂದ ಅವ್ರಿಗೂ ಸಹ ಸಹಜವಾಗಿ ಖುಷಿಯಾಗಿದೆ. ನಾವು ಕೇಳಿದ್ವಿ ಹೇಗೆ ಅನ್ನಿಸ್ತು ರೆಸ್ಪಾನ್ಸ್ ಅನ್ನುವಂಥದ್ದು. ಸಹಜವಾಗಿ ಅವರು ತುಂಬಾ ಖುಷಿಯಾಗಿದೆ ಇವತ್ತಿನ ರೆಸ್ಪಾನ್ಸ್ ಅನ್ನ ನೋಡಿ. ಅಭಿಮಾನಿಗಳೆಲ್ಲ ಈ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನ ಮತ್ತೆ ಭಟ್ ಕಾಂಬಿನೇಷನ್ ಬಂದಿರುವಂತಹ ಸಿನಿಮಾಗೆ ಈ ರೀತಿ ಅಂತ ರೆಸ್ಪಾನ್ಸ್ ಸಿಕ್ಕಿರೋದು ತುಂಬಾ ಸಂತೋಷ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ರು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗೆ. ಮೇನ್ ಥಿಯೇಟ್ರಲ್ಲೇ ನೋಡಬೇಕು ಅಂತ ನಾವು ಏನೋ ಕುತೂಹಲದಿಂದ ಅಲ್ಲಿಂದ ಬಂದಿದ್ದು ದೂರದಿಂದ. ಅದಕ್ಕೋಸ್ಕರ ಬೆಳಗಿನ ಜಾವ 4 ಗಂಟೆಗೆ ಬಂದರೂ ಟಿಕೆಟ್ ಸಿಕ್ಕಿಲ್ಲ ನಮಗೆ. ಸರ್, ನಾವು ಈ ಥಿಯೇಟ್ರ್ ಅವರೇ ಟಿಕೆಟ್ ಕೊಟ್ಟು ಬ್ಲ್ಯಾಕ್ ಮಾರಿಸ್ತಾ ಇದ್ದಾರೆ. ಈ ಬಡವ್ರ ಬಗ್ರೆಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡ್ತಾರೆ. ಆದ್ರೂ ಇಲ್ಲಿ ಟಿಕೆಟ್ ನಮಗೆ ಸಿಗ್ತಾ ಇಲ್ಲ. ನಾವು ನೆನ್ನೆ ಮೊನ್ನೆ ಎಲ್ಲ ಬಂದು ಸರ್ ನೋಡಿದ್ದೀವಿ. ಟಿಕೆಟ್ ಯಾರು ಕೂಡ ಮೂವ್ಮೆಂಟಲ್ಲಿ ಇರಲಿಲ್ಲ. ಬಟ್ ಅವರು ಯಾವಾಗ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಟಿಕೆಟ್ ಯಾವಾಗ ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಬೆಳಗಿನ ಜಾವ ಬಂದರೆ ಎಲ್ಲ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಇವಾಗ ಜನಸಂಖ್ಯೆ ಎಲ್ಲ ಕೂಗ್ತಾ ಇದ್ದಾರೆ. ಇದು ದಯವಿಟ್ಟು ಪರಿಹಾರ ಮಾಡೋಕ್ಕೆ ಯಾರಾದರೂ ಮೇನ್ ಈ ಫಿಲಮ್ ತೆಗ್ದವರು ಯಾರಾದರೂ ಬಂದು ಇದನ್ನ ಬಗೆಹರಿಸಬೇಕು ಅಂತ. ನಾವು 4 ಗಂಟೆಯಿಂದ ಬಂದಿದ್ದೀವಿ, ಇನ್ನ ಟಿಕೆಟೇ ಕೊಟ್ಟಿಲ್ಲ. ಎಲ್ಲ ಥಿಯೇಟರ್ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು 70 ರೂಪಾಯಿ ಟಿಕೆಟ್ 1000 ರೂಪಾಯಿ ಮಾಡ್ತಾ ಇದೆ. ಎಲ್ಲರೂ ಈಗ ಅಭಿಮಾನಿಗಳಿಗೆ ಫಿಲಮ್ ಸಿಗ್ತಾ ಇಲ್ಲ, ಎಲ್ಲರೂ ದುಡ್ಡು ಮಾಡೋಕೆ ನಿಂತಿದೆ. 4 ಗಂಟೆಯಿಂದ ಬಂದರೂ ಸಿಗ್ತಾ ಇಲ್ಲ. ಇಲ್ಲಿ ಯಾರು ಬಂದು ಕೇಳೋರು ಇಲ್ಲ, ಏನಿಲ್ಲ. ಪೊಲೀಸರು ಲಾಠಿ ಚಾರ್ಜ್ ಮಾಡೋಕೆ ಬರ್ತಾರೆ.